ಬಬಿತಾ ಬಬಿತಾ ಯಾರದ ಹಂಗೆ ಹೋಗ್ತಾವ್ರೆ? ಎಲ್ಲಿ ಯಾರು ಇಲ್ವಲ್ಲ? ಏ ನಾನು ಕಣೆ ಬಬಿತಾ. ಓ ರಾಜ, ಮತ್ತೆ ಬಾ ಬಾ ಕೂಕ ಬಾ. ಅಲ್ಲ ಇದೇನು ಮಾಡ್ತಾ ಇದೆಯಾ? ಆಚೆ ಕಡೆ ಕೂತ್ಕೊಂಡು ಮರದ ಕೆಳಗಡೆ. ಒಳಗೆ ಕೆಲಸ ಎಲ್ಲ ಆಯಿತು, ಕರೆಂಟ್ ಹೋಯ್ತು, ಗಾಳಿ ಬೇರೆ ಇಲ್ಲ. ಅದೇ ಆಚೆ ಬಂದು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಬಾ ರಾಜ, ಮತ್ತೆ ಕೂತ್ಕೋ ಬಾ. ನಾನು ಅದೇ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಹೋಗ್ತಾ ದಾರಿಯಲ್ಲಿ ನೀನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಿಂಗೆ ಬಂದೆ. ನಿನ್ನೆ ಬೆಂಗಳೂರು ಪೇಟೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಯ್ತು. ಸಾಕಾಗೋಯ್ತಮ್ಮ. ಊರಾಜು ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದವಳು ನಾನು. ರೆಡಿಯಾಗಿ ಅಲ್ಲಿ ಹೋಗಿ ತಿರುಗಿ ಬಸ್ ಹತ್ಕೊಂಡು ಅಲ್ಲಿ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ. ಅವಾಗ ಹೊಟ್ಟೆ ಹಸಿತಾಯ್ತಾ. ಬಂದು ನೋಡಿದ್ರೆ ಏನೂ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ಬೇಗ ಬೇಗ ಅನ್ನಕ್ಕೆ ಇಟ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ರಸ ಮಾಡಿಬಿಟ್ಟು ಟೊಮೆಟೊ ರಸ ಊಟ ಮಾಡಿದ್ದು. ಅದೇ ಮಲಗಿದ್ದು. ಬೆಳಗ್ಗೆ ಎದ್ದಳು ಅಷ್ಟೊತ್ತಿಗೆ 8 ಗಂಟೆ ಆಗೋಗಿತ್ತು. ಅಯ್ಯೋ ಆಚೆ ಕಡೆ ಪ್ರಯಾಣ ಅಂದ್ರೇ ಹಂಗೆ ಹೇಳ್ಬೋಬಿತಾ. ಸಾಕಾಗ್ತದೆ. ಆ ಊರಾಗ ಅದು ಹೆಂಗಿರ್ತಾರಪ್ಪ ಜನ. ಏನು ಆ ಪಾರ್ಟಿ ಹೋಗಿ ಆ ಪಾರ್ಟಿ ಸೌಂಡು, ಬರೀ ಗಾಡಿಗಳು, ದೊಡ್ಡ ದೊಡ್ಡ ರೋಡುಗಳು, ಆ ಬಿಲ್ಡಿಂಗುಗಳು, ಹೆಂಗೆ ಬದುಕ್ತಾರೆ ಅಲ್ಲಿ ಜನ ಅಂತಲೇ ಅರ್ಥ ಆಗಲ್ಲಪ್ಪ ನನಗೆ. ಅಲ್ಲ ನಾನು ನಮ್ಮಂಗೆ ದೊಡ್ಡ ದೊಡ್ಡ ಮನೆಗಳು, ಹೊಲ ಜಮೀನು ಮಾಡ್ಕೊಂಡಿರೋದೈತಾ ರಾಜ. ಮತ್ತೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ದುಡಿತಾರೆ, ತಿಂಗಳ ಸಂಬಳ ಬರ್ತದೆ, ಹಂಗೆ ಖರ್ಚು ಮಾಡಿಕೊಂಡು ಬಾಡಿಗೆ ಮನೆಗಳಾಗ ಇರ್ತಾರೆ ಅಷ್ಟೇ. ಅಯ್ಯ ಎತ್ತಳಮ್ಮ, ಅಂಥ ದೊಡ್ಡ ಪಟ್ಟಣದಾಗ ಅಷ್ಟು ದೊಡ್ಡ ಪ್ಯಾಟಾಗ ಇದ್ದೀವಿ ಅಂತ ಹೇಳ್ಕೊಳೋದಕ್ಕೆ ಅಲ್ಲಿ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟಿರ್ಬೇಕಾ? ನಮ್ಮ ಹಳ್ಳಿಯಾಗ ನೋಡು ಎಷ್ಟು ಸುಖವಾಗಿ ಎಷ್ಟು ಆರಾಮಾಗಿದ್ದೀವಿ ನಾವು. ಅಲ್ಲ ನೀನು ಹಂಗಂತೀಯ, ಅಲ್ಲಿರೋರು ನಮ್ಮನ್ನು ಆಡ್ಕೊಂತಾರೆ. ಹಳ್ಳಿ ಜನ ಹಳ್ಳಿ ಗುಗ್ಗು ಅಂತ ಅವ್ರು ನಮ್ಮನ್ನು ಆಡ್ಕೊಂತಾರೆ, ಗೊತ್ತೇನು? ನಮ್ಮನ್ನು ಆಡ್ಕೊಂತಾರೆ ಯಾಕೆ? ಅದು ನಮಗೇನು ಬುದ್ಧಿ ಇಲ್ವಾ ಹಳ್ಳಿಯವರಾದ್ರೆ? ಏನು ಬಲೆ ಮಾತು ನಡೀತೈತೆ ಬಬಿತಾ ಮತ್ತು ರಾಜ. ಮತ್ತೆದು ಏನು ಸಮಾಚಾರ? ಯಾರದು? ಅಯ್ಯ ಲಕ್ಷ್ಮಕ್ಕಯ್ಯ ಅನ್ನಿಸ್ತದೆ. ಇಲ್ಲ ಎಲ್ಲೋ ಐತೆ. ನೋಡ್ದ ಬಬಿತಾ ಹೆಂಗೆ ಕಂಡಿಡಿದ್ಲು ಲಕ್ಷ್ಮಕ್ಕಯ್ಯನು ಅಂತ. ಅಯ್ಯ ನಿನ್ನ ವಯಸ್ಸೇನು ಗೊತ್ತಾಗಲ್ವೇ ಏನು? ಬಾ ಲಕ್ಷ್ಮಕ್ಕಯ್ಯ ಕುತ್ಕೋ. ಅಯ್ಯೋ ನನ್ನ ನಿಶ್ಚಿತಾರ್ಥಕ್ಕೆ ಹೋಗಿ ಬಂದು ಸಾಕಾಗೋಯ್ತಮ್ಮ. ಚೆನ್ನಾಗಿ ಮಾಡಿದ್ರು, ಗ್ರ್ಯಾಂಡಾಗಿ ಮಾಡಿದರು, ಜೋರಾಗಿ. ಬಲೆ ಚೆನ್ನಾಗಿ ಮಾಡಿದರು. ಸಣ್ಣದಾಗ ಒಂದು ಮದುವೆನೇ ಮಾಡ್ಬೋದಾಗಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಅಲ್ಲ ಬೆಂಗಳೂರು ಹುಡುಗಿ ಬಂದು ಇಲ್ಲಿ ಹಳ್ಳಿಯಾಗ ಇರೋದಕ್ಕೆ ಒಪ್ಕೊಂಡವಳಲ್ಲ, ಅದೇನದು ಸಮಾಚಾರ ಅರ್ಥನೇ ಆಗಿಲ್ಲಪ್ಪ. ಅಯ್ಯ ಪ್ಯಾಟಾಗನ ಹೋಗಲಿ ಹಳ್ಳಿಯಾಗನ ಇರಲಿ, ಜೊತೆಗೆ ಚೆಂದಾಗಿದ್ದು ಸಂಸಾರ ಮಾಡ್ಕೊಂಡು ಹೋದರೆ ಸರಿ. ಅದು ಬಿಟ್ಟು ಇವಾಗೆಲ್ಲ ಕೇಳ್ತೀವಲ್ಲಮ್ಮ, ಡೈವರ್ಸ್ ಅಂತೆ ಅದು ಇದೆಲ್ಲ ಮಾಡಿಕೊಂಡು ಕೆಲವರಾದರೆ ಗಂಡದಿರನ್ನ ಸಾಯಿಸೇ ಆಗ್ತಾರಮ್ಮ. ಏನಂತ ಇದು ಬಂದೈತೆ ಈ ಜಗತ್ತಲ್ಲಿ. ಅಯ್ಯೋ ನಮ್ಮ ತಾಯಿ ಟಿ ವಿ ಹಾಕಿದ್ರೆ ಸಾಕು, ಬರೀ ಅದೇ ಕೇಳೋದೇ. ಗಂಡ ಹೆಂಡ್ತಿನ ಬಿಟ್ಟು ಓಡೋದ್ಲು, ಹೆಂಡ್ತಿ ಗಂಡನ ಬಿಟ್ಟು ಓಡೋದ್ನು, ಮಕ್ಕಳು ಅನಾಥವಾದವಂತೆ. ಏನು ಅವಕ್ಕೆ ನಾವು ರಸ ಇರ್ತವೇ ಇರಲ್ಲ. ಮದುವೆ ಆಗೋವಾಗೆ ಯೋಚನೆ ಮಾಡಬೇಕು, ನಾವು ಜೀವನ ಪೂರ್ತಿ ಹಿಂಗೆ ಬಾಳ್ವೆ ಮಾಡೋಣಪ್ಪ, ಹಿಂಗೆ ಜೊತೆಗಿರೋಣಪ್ಪ ಅಂತ. ಅಯ್ಯೋ ನಾನು ನ್ಯೂಸ್ ನೋಡೋಕೆ ಹೋಗೋದೇ ಇಲ್ಲ ಲಕ್ಷ್ಮಕ್ಕಯ್ಯ. ಅಯ್ಯಪ್ಪ ನಾನೇನಿದ್ರಾಗ ಭಾಗ್ಯಲಕ್ಷ್ಮಿ ಒಂದು ನೋಡ್ತೀನಿ, ಅದನ್ನ ಈ ನಡುವೆ ಎಳ್ದು ಇಡ್ತಾವ್ರಮ್ಮ ತಾಯಿ. ನೋಡು ಒಬ್ಬಳೇ ಇದ್ಕೊಂಡು ಅತ್ತೆನೂ ನೋಡಿಕೊಂಡು ಮಾವನೂ ನೋಡಿಕೊಂಡು ಪೂಜನಿಗೆ ಮದುವೆನೂ ಮಾಡಿಬಿಟ್ಲು ಭಾಗ್ಯ. ಇದ್ರೆ ಹಂಗಿರ್ಬೇಕು ನೋಡಮ್ಮ. ಅಲ್ಲ ಪೂಜನ ಮದುವೆ ಮಾಡ್ತಾಳೆ, ಮಕ್ಳಿಗೆ ಓದಿಸ್ತಾಳೆ, ಫೀಸ್ಗಳು ಕಟ್ತಾಳೆ, ಅತ್ತೆ ಮಾವಂದು ಕಾರ್ EMIನೂ ಅವಳೇ ಕಟ್ಕೊತಾವಳೆ, ಮನೆ EMIನೂ ಅವಳೇ ಕಟ್ಕೊತಾವಳೆ. ಅಷ್ಟು ದುಡ್ಡು ಅವಳಿಗೆ ಎಲ್ಲಿಂದ ಬರ್ತದಂತಾನೆ ತೋರಿಸ್ತಾ ಇಲ್ಲಲ್ಲ ಈ ಸೀರಿಯಲ್ ಅವರು. ನಾನು ಅದೇ ಯೋಚನೆ ಮಾಡ್ತೀನಿ ಅವಾಗವಾಗ. ಅಲ್ಲ ದುಡ್ಡು ಬರೋದನ್ನು ತೋರಿಸ್ಬೇಕು ತಾನೆ. ಇವಾಗ ದುಡ್ಡೇ ಬರ್ತಾ ಇಲ್ಲ ಅವಳಿಗೆ. ಅಲ್ಲಿ ಅಡುಗೆ ಮಾಡ್ತಾಳೆ, ಅಡುಗೆ ಮಾಡೋದ್ರಿಂದ ಎಷ್ಟು ದುಡ್ಡು ಬರ್ತದಮ್ಮ? ಆ ದುಡ್ಡಲ್ಲಿ ಅವಳು ಮಕ್ಕಳಿಗೆ ಫೀಸು ಅಂತ ಕಟ್ತಾಳ, ಕಾರ್ EMI ಕಟ್ತಾಳ, ಮನೆ EMI ಕಟ್ತಾಳ, ಮನೆಗೆ ರೇಷನ್ ತಂದು ಹಾಕ್ತಾಳ. ಅದರಲ್ಲಿ ಪೂಜನ ಮದುವೆ ಬೇರೆ ಮಾಡೋಳೆ. ಆ ಮದುವೆಗೆ ದುಡ್ಡೆಲ್ಲಿಂದ ಮುಂಚಿದ್ಲು. ಇಷ್ಟಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು ಅಂತ ತೋರಿಸ್ಬೇಕಾನೆ ಅವರು ಸೀರಿಯಲ್ ಅವರು. ಅಯ್ಯೋ ಲಕ್ಷ್ಮಕ್ಕಯ್ಯ ನಿಂದೊಂಥರ ಕತೆ. ಅದೇ ನಿಜ ಜೀವನನೇ ಕತೆ ಅದು. ಏನಿದ್ರು ಅದರಲ್ಲಿ ಎಲ್ಲನೂ ನಡೀತವೆ, ಏನು ಬೇಕಾದರೂ ನಡೀತವೆ. ಯಾರನ್ನ ಬೇಕಾದರೂ ತೆಗೆದಾಕ್ತಾರೆ, ಯಾರನ್ನ ಬೇಕಾದರೂ ಸಾಯಿಸಾಕ್ತಾರೆ, ಏನಾದರೂ ಮಾಡಾಕ್ತಾರೆ ಅದರಲ್ಲಿ. ನೀನು ಅದನ್ನು ನಂಬ್ಕೊಂಡು ಅವ್ರಿಗೆ ದುಡ್ಡೆಲ್ಲಿ ಬಂತು ಅವಳೆಲ್ಲ ಹೆಂಗೆ ಮಾಡಿದ್ಲು ಅಂತ ಕೇಳ್ತೀಯಲ್ಲ ಲಕ್ಷ್ಮಕ್ಕಯ್ಯ ನೀನು. ನಮ್ಮಯ್ಯ ಲಕ್ಷ್ಮಕ್ಕಯ್ಯ ಹೇಳ್ತಾರೋದು ನಿಜವೇ. ನಾನು ಯೋಚನೆ ಮಾಡಿದ್ದೀನಿ. ಇವಾಗ ಭಾಗ್ಯನಿಗೆ ದುಡ್ಡು ಬರ್ತಾ ಇಲ್ಲ ತಾನೆ, ಅಡುಗೆ ಮಾಡೋದ್ರಿಂದ ಎಷ್ಟು ದುಡ್ಡು ಬರ್ತದೆ? ಎಷ್ಟು ಬರ್ತದೆ. ಅಷ್ಟು ದುಡ್ಡಾಗ ಪೂಜನ ಮದುವೆ ಮಾಡೋಳೆ, EMIಗಳೆಲ್ಲ ಕಟ್ಕೊತಾಳೆ, ಅತ್ತೆ ಮಾವನ್ ನೋಡ್ಕೊತಾಳೆ. ಅದ್ರಾಗೂ ಅವ್ರ ಅಮ್ಮನ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡವಳೆ. ಎಲ್ಲಿಂದ ಎಲ್ಲಿಗೆ ನೋಡ್ತಾಳೆ ಹೇಳು ನೀನೇ ಬಬಿತಾ? ಅಲ್ಲ ಎಷ್ಟು ನಾನು ಹೆಂಗೆ ಯೋಚನೆ ಮಾಡಿದ್ರು ಲೆಕ್ಕಾಚಾರನೇ ಸಿಗ್ತಾ ಇಲ್ಲ. ಇವಾಗ ನಮ್ಮ ಮನೆಗಳಲ್ಲಿ ನೋಡು ಕೂಲಿಗೆ ಹೋಗ್ತೀವಿ, ಯಾವುದಾದ್ರೂ ಇದೊಂದು ದುಡ್ಡು, ಗೃಹಲಕ್ಷ್ಮಿ ದುಡ್ಡು ಎಲ್ಲ ಬಂದ್ರೂ 3-4 ದಿವಸ ಖಾಲಿ ಆಗ್ತದೆ. ಆಮೇಲೆ ತಿಂಗಳ ಪೂರ್ತಿ ಅಯ್ಯೋ ಅಲ್ಲ ಅವ್ರ ಕೂಲಿಗೆ ಹೋಗೋಣ ಇವ್ರ ಕೂಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬರೀ ಜೀವನ ನಡೆಸೋಕ್ಕೆ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಅವರು ಅಷ್ಟೆಲ್ಲ ಖರ್ಚು ಮಾಡ್ತಾರಲ್ಲ, ಎಲ್ಲಿಂದ ಬರ್ತದೆ ದುಡ್ಡು ಅಂತ. ಅಯ್ಯೋ ಅವರು ಸೀರಿಯಲ್ ನಡೆಸೋದಕ್ಕೆ ಏನಾದರೂ ಮಾಡ್ತಾರೆ. ಇವಾಗ ನಾವು ಎಲ್ಲ ಕುತ್ಕೊಂಡು ನೋಡಲ್ವೇ? ಭಾಗ್ಯಲಕ್ಷ್ಮಿ ಬಂತು ಕುತ್ಕೊಂಡು ನೋಡೋಣ ಟಿ ವಿ ಹಾಕೋಣ ಅಂತ ಅನ್ಕೊಳಲ್ವ? ಯಾಕೆ ಅನ್ಕೊಂತೀವಿ? ಅವಳು ಅಷ್ಟೆಲ್ಲ ಮಾಡೋ ಹೊತ್ತಿಗೆ ನಮಗೂ ಅನ್ನಿಸ್ತದೆ, ಉನ್ನಪ್ಪ ಇಷ್ಟೆಲ್ಲ ಮಾಡ್ತಾವಳಲ್ಲ ಅಂತ ನೋಡೋಣ ಅಂತ ಅನ್ನಿಸ್ತದೆ. ನೋಡೋಣ ಅಂತ ಅನಿಸ್ಬೇಕು ಅಂದರೆ ಅವರೆಲ್ಲ ಮಾಡಲೇಬೇಕು.
ಅಯ್ಯೋ ಇವತ್ತು ಬೆಳಗ್ಗೆ ಎದ್ದು ನಾನು ನೀರು ಹಿಡಿಯೋಣ ಅಂತ ಅಲ್ಲಿ ಟ್ಯಾಂಕಿ ತಗ ಹೋಗ್ತೀನಿ. ಟ್ಯಾಂಕಿ ತಗ ನೀರಿಲ್ಲ, ಮಂತಾಗೂ ನೀರು ಬಂದಿಲ್ಲ. ಏನು ಬಟ್ಟೆಗಳೊಂದು ರಾಶಿ ಅವೆ, ಪಾತ್ರೆ ತೊಳೆಗೆ ಸಾಕ ನೀರಿಲ್ಲ ಕಣಮಯ್ಯ. ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯ ನಮ್ಮೂರಾಗ ನೀರಿಂದ ಒಂದು ಸಮಸ್ಯೆ ಆಗ್ಬಿಟ್ಟೈತೆ ತಗ. ನಾವು ಹೋಗಿ ಅಲ್ಲಿ ಪಂಚಾಯತಿ ತಗ ಮಾತಾಡಿ ಕೇಳಬೇಕು, ನೀರು ಈ ಥರ ಬಿಟ್ಟರೆ ಹೆಂಗೆ, ಹಳ್ಳಿಯಲ್ಲಿರೋ ನಮಗೆ ಈ ಥರ ಇಷ್ಟೆಲ್ಲ ನೀರು ಬಿಡ್ದಂಗೆ ಮಾಡ್ತಿರಲ್ಲ ಹೆಂಗೆ ಅಂತ. ಹೂನಕಯ್ಯ, ಅದೇನೋ ಬೋರ್ವೆಲ್ಲೇನೋ ಮೋಟ್ರು ಸುಟ್ಟೋಗೈತೆ ಬೋರ್ವೆಲ್ಲಾಗ ಅಂತ ಅವ್ರು ಹೇಳ್ತಾ ಇದ್ರು. ನೀರು ಬಿಡೋ ಅಣ್ಣ ಹೇಳ್ತಾ ಇತ್ತು ಮೊನ್ನೆ. ಇವಾಗ ಮೋಟ್ರ್ ಸುಟ್ಟೋಗೈತೆ ಅಂತಲೇ ಇಟ್ಕೊ. ಇವಾಗ ಮೋಟ್ರ್ ಸುಟ್ಟೋದ್ಮೇಲೆ ಅವರು ಹೋಗಿ ಮೇಲ್ಗಡೆ ಅಧಿಕಾರಿಗಳ ಹತ್ರ ಮಾತಾಡಬೇಕು ತಾನೆ. ಮಾತಾಡಿ ಏನೋ ಒಂದು ಸಮಸ್ಯೆ ಬಗೆಹರಿಸಬೇಕು ತಾನೆ. ಇದು ಊರಿಗೆ ಆಗಿರೋ ಪ್ರಾಬ್ಲಮ್ಮು ಅಂತ ಗೊತ್ತಿರುವಾಗ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಮೇಲಿನ ಅಧಿಕಾರಿಗಳು ಬರಬೇಕು, ನಮ್ಮ ಗ್ರಾಮದಲ್ಲಿ ನೋಡಬೇಕು, ನೋಡಿ ಏನಾಗೈತೆ ಅಂತ ವಿಚಾರಿಸಿ ಇದು ಮಾಡಬೇಕು. ಅದು ಬಿಟ್ಬಿಟ್ಟು ಮೂರು ದಿನ ಆದರೂ ನೀರುಗಳು ಬಿಟ್ಟಿಲ್ಲ ಅಂದರೆ ಏನು ಮಾಡೋದಮ್ಮಯ್ಯ ನಾವು? ಅಯ್ಯೋ ಮೇಲ್ಗಡೆ ಅಧಿಕಾರಿಗಳು ಬರಬೇಕು, ತಿಂಗಳಿಗೊಂದು ಸಲನೋ 2 ಸಲನೋ ಬಂದು ಹಳ್ಳಿಗಳಲ್ಲಿ ಏನಾಗ್ತೈತೆ ಏನು ನಡೀತೈತೆ ಅಂತ ನೋಡಿ ಇಲ್ಲಿರೋ ಸಮಸ್ಯೆಗಳನ್ನ ತಿಳ್ಕೊಂಡೋಗಿ ಅವರು ಮೇಲ್ಗಡೆ MLA ಅವ್ರ ಹತ್ರ ಅವೆಲ್ಲ ಮಾತಾಡಿ ಇದನ್ನು ಬಗೆಹರಿಸ್ಬೇಕು. ಅದು ಬಿಟ್ಬಿಟ್ಟು ಅವ್ರು ಬರೋದು ಇಲ್ಲ, ಇವರು ಹೋಗಿ ಮಾತಾಡೋದಿಲ್ಲ ಅಂದರೆ ನಮ್ಮಂಥ ಜನ ಹೆಂಗೆ ಜೀವನ ಸಾಗಿಸ್ಬೇಕು ಹಳ್ಳಿಯಲ್ಲಿ? ಅದು ನಮಗೆ ಹೊಲಗಳಲ್ಲಿ ಅಲ್ಲಿ ಇಲ್ಲಿ ನೀರು ಸಿಗೋದ್ರಿಂದ ಪರವಾಗಿಲ್ಲ. ಇಲ್ಲ ಅಂದರೆ ಏನು ಮಾಡಬೇಕು ಹೇಳು? ಬರೀ ಈ ನಲ್ಲಿ ನೀರಿಗೆ ನಂಬ್ಕೊಂಡಿದ್ರೆ ಅಷ್ಟೇ ನಮ್ಮ ಕತೆ. ಅದರಲ್ಲೂ ಇವಾಗ ಕುಡಿಯೋ ನೀರು ಯಾರು ನಲ್ಲಿ ನೀರು ಕುಡಿಯಲ್ಲ ಮೇಯೋ. ಅದಕ್ಕೆ ಫಿಲ್ಟರ್ ನೀರೇ ಬೇಕು ಎಲ್ಲರಿಗೂ. ನಾವು ಮೊದಲೆಲ್ಲ ಬಾವಿಗಳಿಗೆ ನೀರು, ಇದ್ರಾಗ ಕುಂಟೆಗಳಿಗೆ, ಬೋರ್ವೆಲ್ಲಾಗ ಬರೋ ನೀರು ಅವನ್ನೇ ಕುಡಿದು ಜೀವನ ಸಾಗಿಸ್ತಾ ಇದ್ವಿ. ಇವಾಗೇನಿಲ್ಲ, ಫಿಲ್ಟರ್ ನೀರುಗಳೇ ಬೇಕು, ಅದ್ರಾಗೆ ಅಡುಗೆ ಆಗಬೇಕು, ಅದೇ ನೀರು ಕುಡಿಬೇಕು. ಅದಕ್ಕೆ 5 ರೂಪಾಯಿ ಕೊಟ್ಟು ಒಂದು ಬಿಂದಿಗೆ ತಗೊಬೇಕು. ಎಂಥ ಕಾಲ ಬಂತು ನೋಡು, ನೀರಿಗೂ ದುಡ್ಡು ಕೊಟ್ಟು ತಗೊಳ್ಳೋ ಅಂಥ ಕಾಲ ಬಂತು ನಮಗೆ. ಅಲ್ಲ, ನಮ್ಮ ಕಾಲಕ್ಕೇನೋ ಅಷ್ಟೆಷ್ಟು ನೀರು ಸಿಗ್ತೈತೆ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಏನಾಗ್ಬೇಡ ಹೇಳು? ಯೋಚನೆ ಮಾಡಿದ್ರೆ ಭಯ ಆಗ್ತದೆ. ನಮ್ಮಯ್ಯೋ, ಅಯ್ಯೋ ಮೊನ್ನೆ ನಮ್ಮ ಸೊಸೆ ಮತ್ತೆ ದೊಡ್ಡ ಮಗ ಬಂದಿದ್ರಲ್ವೇ, ಅವರು ಹೇಳಿದ್ರಮ್ಮ ಏನು ಟ್ಯಾಂಕರ್ಗಳು ಓಡಿಸ್ಕೊಬೇಕಂತೆ. ಅವರು ಸಂಪುಗಳಕ ನೀರು 1000 ರೂಪಾಯಿ, 1500, 2000ವರೆಗೂ ದುಡ್ಡುಗಳು ಕೊಡ್ಬೇಕಂತೆ. 1000 ರೂಪಾಯಿ ದುಡ್ಡು ನೀರಿಗೆ ಕೊಟ್ರೆ ಹೆಂಗಮ್ಮಯ್ಯ? ಮತ್ತೆ ಪ್ಯಾಟೆಗೆ ಜೀವನ ಮಾಡೋದಂದ್ರೆ ಸುಮ್ಮನೆನಾ? ನೀರಿಗೂ ದುಡ್ಡು, ಹಾಲ್ಗೂ ದುಡ್ಡು, ಎಲ್ಲದಕ್ಕೂ ದುಡ್ಡು 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 ಕೊಟ್ಟರೆ ಮಾತ್ರನೇ ಅಲ್ಲಿ ಜೀವನ. ದುಡ್ಡಿಲ್ಲ ಅಂತಂದರೆ ಹಳ್ಳಿ ಕಡೆಗೆ ರೈಟ್ ಹೇಳ್ತಾ ಇರಬೇಕು. ಹೌದು, ಅವಾಗೆಲ್ಲ ನೋಡಿಲ್ವಾ ಕರೋನಾ ಟೈಮಲ್ಲೆಲ್ಲ? ಅಯ್ಯಪ್ಪ ದೇವರೇ, ಎಂತೆಂಥವ್ರು ಸತ್ತೋಗ್ಬಿಟ್ರಲ್ಲಕ್ಕ, ಎಂತೆಂಥವ್ರು ಸತ್ತೋದ್ರು ಪಾಪ. ಹೌದು, ದುಡ್ಡಿದ್ರೇನೆ ಜೀವನ ಅಂತಾರಲ್ಲ. ಇವಾಗ ಎಂತೆಂಥವ್ರು ಸತ್ತೋದ್ರಲ್ಲ, ಅವರು ದುಡ್ಡು ಇಟ್ಕೊಂಡಿದ್ರಲ್ಲ, ಯಾಕೆ ಬದುಕಲಿಲ್ಲ ಹೇಳು? ಅದೇ ನಮ್ಮಯ್ಯ, ದುಡ್ಡಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟೇ ಬೆಲೆ ಕೊಡ್ಬೇಕು, ಸುಮ್ಮನಿರು. ಏನು ದುಡ್ಡು ಐತೆ ಅಂತ ಕೆಲವ್ರು ಮೆರೀತಾರೆ, ಮೆರೆಯೋದಲ್ಲ. ಆರೋಗ್ಯವಾಗಿದ್ದರೆ ಅದೇ ಭಾಗ್ಯ ನೋಡು. ಅಯ್ಯೋ ಹೋಗ್ಬೇಕಮ್ಮ, ಟೈಮ್ ಆಯಿತು. ಮತ್ತೆ ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ. ಹೋಗಿ ಅಡುಗೆ ಮಾಡಬೇಕು, ಪಾತ್ರೆ ಬೆಳಗಬೇಕು. ಆ ಟ್ಯಾಂಕಿಗೆ ನಾನು ನೀರು ಬಿಟ್ಟವ್ರೆ, ನಾವು ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ. ಆ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಅಡುಗೆ ಬೇರೆ ಮಾಡಬೇಕು. ನಮ್ಮ ಅಪ್ಪನ ಬಂದರೆ ಮತ್ತೆ ಎಗರಾಡ್ತಾನೆ. ಮುದ್ದೆ ಮಾಡಿ ಆ ಸೊಪ್ಪು ಹಾಕ್ಬಿಟ್ಟು ಮಸಪ್ ಮಾಡಿಬಿಡ್ತೀನಿ, ಚೆಂದಾಗಿರ್ತದೆ. ಮಸಪ್ ಜೊತೆಗೆ ಉಪ್ಪಿನಕಾಯಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನು ಅದೇ ಮಾಡೋದು. ಇವಾಗ ಸೊಪ್ಪು ಕಿತ್ಕೊಂಡಿದ್ದೀನಿ ಒಂಚೂರು, ಆ ಸೊಪ್ಪು ಹಾಕ್ಬಿಟ್ಟು ಮಸಪ್ ಮಾಡಿಬಿಡ್ತೀನಿ. ನಾನು ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸಿ ಈಚೆ ಕಡೆ ಬಂದು ಕೂತಿದ್ದೆ. ಕರೆಂಟ್ ಬೇರೆ ಹೋಯ್ತು. ಕರೆಂಟನ್ನು ಇದ್ದಿದ್ರೆ ಟಿ ವಿನ ನೋಡ್ಬೋದಾಗಿತ್ತು. ಕರೆಂಟ್ ಇರಲಿಲ್ಲ. ಇನ್ನು ಈಚೆ ಕಡೆ ಸ್ವಲ್ಪ ಗಾಳಿನ ಬರ್ತದೆ ಅಂತ ಈಚೆ ಕಡೆಗೆ ಬಂದರೆ ನೀನು ಕಾಣಿಸ್ಕೊಂಡೆ ರಾಜು. ಮತ್ತೆ ಅದಕ್ಕೆ ಸರಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂದ್ಕೊಂಡೆ. ಯಾರದು ಅದ್ರ ಕಡೆ ಕೂಗಾಗ್ತವ್ರೆ? ಓ ಕಮಲಕ್ಕನು. ಓ ಕಮಲಕ್ಕ, ಬಾಯ್ಲಿ. ಏನಮ್ಮಯ್ಯ, ಏನೆಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ಏನು ಸಮಾಚಾರ? ಏನಿಲ್ಲ ಕಮಲಕ್ಕ, ಬಾ ನೀನು ಕೂಗ ಬಾ. ಏನು ಬಲೆ ಜೋರು ಮಾತಾಡ್ತೀರಮ್ಮ? ಬರ್ತೀನಿ. ಏನು ಅಡುಗೆ ಕಮಲಕ್ಕಯ್ಯ? ಅಡುಗೆನಾ? ನಂತವಿಲ್ಲ ಕಣೆ ರಾಜಮ್ಮ. ಅಡುಗೆ ಏನು ಅಡುಗೆ ಮಾಡಿದ್ದು ಅಂತ ಕೇಳಿದ್ದು ರಾಜಮ್ಮನು. ಅಡಿಕೆ ಇಲ್ಲ ಕಣೆ, ಹೇಳ್ತಿಲ್ವಾ? ಅಡಿಕೆ ಖಾಲಿ ಆಗವೆ. ನಾಳೆ ಸಂತೆ ಅಲ್ವಾ, ಶುಕ್ರವಾರ, ನಾಳೆ ಹೋಗಿ ಸಂತೆಗೆ ಹೋಗಿ ತಗೊಬೇಕು. ಕಮಲಕ್ಕ, ತಿರ್ಗಿ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ನೀವು? ಹೊಸಪೇಟೆಗ? ಏನ ಮೊನ್ನೆ ನಮ್ಮ ಸರಿತಾನು ಹೊಸಪೇಟೆ ಅಂತಿದ್ಲು, ನೀನು ಹೊಸಪೇಟೆ? ಯಾವ ಹೊಸಪೇಟೆಗೆ ಹೋಗೋಣ ಅಮ್ಮ ನಾವು? ಈ ನಡುವೆ ಕಮಲಕ್ಕ ಏನಕ್ಕೆ ಸರಿಯಾಗಿ ಕಿವಿ ಬೇರೆ ಕೇಳಿಸ್ತಾ ಇಲ್ಲ. ಇದೊಂದು ತೊಂದರೆ ಆಗದೆ ಅವ್ರಿಗೆ. ಏನೇ ಬಡ ಅಂತೀಯಾ ರಾಜಮ್ಮ? ಏನು ಹೇಳ್ತಾ ಇದೀಯ? ಏನು ಹೇಳು ಜೋರಾಗಿ. ಏನಿಲ್ಲ ಕಮಲಕ್ಕ, ನಾವು ಸುಮ್ಮನೆ ಬಂದಿದ್ವಿ. ಸುಮ್ಮನೆ ಬಂದು ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಂಗೇನು? ಬಹು ಚೆಂದಾಗೈತಂತ ಹೇಳು ಎಂಗೇಜ್ಮೆಂಟು. ನೆನ್ನೆ ನಮ್ಮ ಸರಿತಾ ಹೇಳ್ತಾ ಇದ್ಲು. ಗ್ರ್ಯಾಂಡಾಗಿ ಮಾಡಿದ್ರು, ಬೊಲೆ ಚೆನ್ನಾಗಿ ಮಾಡಿದ್ರು, ಊಟಗಳೆಲ್ಲ ಚೆನ್ನಾಗಿದ್ವು ಅಂತ ಹೇಳ್ತಾ ಇದ್ಲು. ನೀನು ಬಂದ್ಬಿಡ್ಬೇಕಾಗಿತ್ತು ಕಮಲಕ್ಕ, ನೀನು ಬಂದಿದ್ರೆ ಬೊಲ್ ಚೆನ್ನಾಗಿರೋದು. ಏನು ರಸ್ಮಕ್ಕ, ಬಲು ಬದನೆಕಾಯಿ ಸಾರು ಮಾಡ್ತೀಯೇ? ಅಯ್ಯ ಕಮಲಕ್ಕ, ಬದನೆಕಾಯಿ ಎಲ್ಲ ಎಂಥದ್ದು ಇಲ್ಲ, ನೀನು ಬಂದಿದ್ರೆ ಬೊಲ್ ಚೆನ್ನಾಗಿರೋದು ಅಂದಿದ್ದು ನಾನು. ಏನು ವಟ ಅಂತ ಒಟ್ಟು ಬಿಡ್ತೀಯಲ್ಲೇ? ಏನು ಅರ್ಥ ಆಗಲ್ದು ನೀನು ಹೇಳೋದು. ಅಯ್ಯ ನಾನು ಹೋಗ್ತೀನಪ್ಪ. ನಂಗೆ ಅಡುಗೆ ಮಾಡಬೇಕು, ಕೆಲಸ ಆಯ್ತು ನನಗೆ, ನಾನು ಹೋಗ್ಬೇಕು. ಇದಕ್ಕೆ ಮುಂದಕ್ಕೆ ಮಾಡ್ಕೊಂಡೆ ಲಕ್ಷ್ಮಕ್ಕ? ಏನಾಯ್ತು ನಿನಗೆ? ಕಿವಿ ಕೇಳಿಸ್ತದೆ ಇಲ್ಲ ನೆಟ್ಟಿಗೆ? ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀಯ? ಕಿವುಡಿ. ಅಯ್ಯೋ ಇಲ್ಲ ಕಮಲಕ್ಕ, ನೋಡು ಪಾಪ ಲಕ್ಷ್ಮಕ್ಕನೇ ಕಿವುಡಿ ಅಂದ್ಬಿಡ್ತು. ಅಂದಂಗೆ ಹುಡುಗಿ ಯಾರು ಈ ಕನ್ನಡಕ ಹಾಕೊಂಡು ಕೂತೈತಿಲ್ಲಿ? ಯಾರೇ ಹುಡುಗಿ ನೀನು?
ಚಿಕ್ಕ ಹುಡುಗಿಯಾಗಿಂದ ನೋಡ್ಕೊಂಡು ಬಂದಿರೋದು ಇವಳನ್ನೇ ಮರ್ತೋಗ್ಬಿಟ್ರೆ ಹೇಗೆ ಕಮಲಕ್ಕ ನೀನು? ಬಬಿತಾ, ನಮ್ಮ ಬಬಿತಾ ಮರ್ತೋದೆ ನೀನು? ಏನು ಬಾಬುರ? ಏನು ಹುಡುಗಿ ಹಿಂಗೆ ಸಿಕ್ಕಂಡೈತೆ ಬಾಬುರ್ ಅಂತ? ಏ ಬಾಬುರ್, ಎಲ್ಲಿಂದ ಬಂದಿದ್ದೀಯ ಹೇಳು? ಕಮಲಕ್ಕ, ನಾನು ಯಾಕೆ ಬಾಬುರ್ ಅಂತ ಇದೆಯಾ? ಅಯ್ಯೋ, ನಾನು ಇಷ್ಟು ಯಾವತ್ತು ಯಾರ ಹತ್ರನೂ ಅನ್ನಿಸ್ಕೊಂಡಿರ್ಲಿಲ್ಲ. ಬಾಬುರ್ಗೆ ಬರುತ್ತೆ ಅಲ್ಲ ಕಮಲಕ್ಕ ನೀನು? ಅಯ್ಯಯ್ಯೋ, ಈ ಬಾಬುರ್ ಯಾಕೋ ಅಳ್ತಾ ಐತೆ? ಹೌದು, ಇದನ್ನು ಹುಡುಗನ? ಅಯ್ಯಯ್ಯೋ, ಒಂದು ಅರ್ಥ ಆಗಲ್ದೆ. ಕಮಲಕ್ಕ, ಸುಮ್ಮನಿರು ಕಮಲಕ್ಕ, ಪಾಪ ಎಷ್ಟು ಅಳಿಸ್ತೀಯ ಹುಡುಗಿನ? ಓ ಅಮ್ಮಯ್ಯ, ಸುಮ್ಮನಿರು, ಅಳ್ಬೇಡ. ಏನೋ ನಿನ್ನ ಹೆಸರೇನಂತ ಕೇಳ್ತಿದ್ದಂಗೆ ಆಳಕ್ಕೆ ಶುರು ಮಾಡಿಬಿಟ್ಟಲ್ಲ ನೀನು. ಏ ಬಬಿತಾ, ಸುಮ್ಮನಿರೇ. ಕಮಲಕ್ಕನ ಕೇಳ್ಸಲ್ಲ ಅಂತ ಗೊತ್ತಿದ್ರು ನೀನೆಲ್ಲ ಮನ್ಸು ಕಚ್ಕೊಂಡು ಆಳಕ್ಕೆ ಶುರು ಮಾಡಿದ್ಯಾ? ಅಮ್ಮ ಬಾಬುರಮ್ಮ, ಸುಮ್ಮನಿರು ಬಾಬುರು, ಅಳ್ಬೇಡ. ಅಯ್ಯೋ ಅತ್ತೆ, ಇಲ್ಲಿದ್ದೀರಾ ನೀವು? ಅಯ್ಯೋ ಹೋಗ್ರಿ, ನಾನು ಊರೆಲ್ಲ ಹುಡುಕದೆ. ಬಾ ಸರಿತಾ, ನೋಡು ನಮ್ಮೂರಿಗೆ ಯಾರೋ ಹೊಸಬರು ಬಂದವ್ರೆ ಬಾಬುರು ಅಂತ. ಬಾಬುರು? ಅಯ್ಯೋ ಅತ್ತೆ, ಪಾಪ ನಮ್ಮ ಬಬಿತಾ ಅಲ್ವೇ? ನಿನ್ನೇನೆ ನಿಂಗೆ ನಿಮ್ಮ ಅಣ್ಣನ ಸೊಸೆ ತಾನೆ? ಸ್ವಂತ ಅಣ್ಣನ ಸೊಸೆನೆ ಮರ್ತೋಗಿದ್ಯಾ ನಮ್ಮ ಬಬಿತಾನ? ಏನತ್ತೆ ನೀನು ಹಿಂಗೆ? ಏನು ಅಣ್ಣ ಸೊಪ್ಪ? ಅಯ್ಯ ಬೇಡಮ್ಮ, ಬಲ್ಲ ವೀಟದು ಅಣ್ಣ ಸೊಪ್ಪು ತಿನ್ಬೇಡ. ಯಾರನ್ನ ಯಾವ್ದನ್ನ ಬೇರೆ ಹಾಕಿ ಮಾಡು ಸಾರು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಸಂಚಿಕೆ. ನಿಮಗೆ ಇಂದಿನ ಸಂಚಿಕೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಹೆಚ್ಚು ಹೆಚ್ಚು ವಿಡಿಯೋಸು ನಿಮ್ಮ ಹತ್ರ ಬರೋದಕ್ಕೆ ಸುಲಭ ಆಗುತ್ತೆ. ನಮಸ್ಕಾರ.